टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಿಂದಾಗಲೇ ವಿಚಾರಣೆ ನಡೆದಿದೆ. ಇದರ ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಇವತ್ತು ತೀರ್ಪು ಬರುತ್ತೆ. ನ್ಯಾಯಮೂರ್ತಿ JB ಪರ್ದಿವಾಲಾ, ಮನೋಜ್ ಮಿಶ್ರಾ ಅವರ ಪೀಠದ ತೀರ್ಪು. ಭ್ರಷ್ಟಾಚಾರ ಪ್ರಕರಣದಲ್ಲಿ ಪೂರ್ವಾನುಮತಿಯ ಬಗ್ಗೆ ತೀರ್ಪು ಪ್ರಕಟ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು BSY ಭವಿಷ್ಯ ತೀರ್ಮಾನ ಆಗುತ್ತೆ. ಏಪ್ರಿಲ್ 4ನೇ ತಾರೀಕು ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿತ್ತು. BSY ವಿರುದ್ಧದ ಪ್ರಕರಣ ಒಟ್ಟುಗೂಡಿಸಿ ಸುಪ್ರೀಂ ವಿಚಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. BSY ವಿರುದ್ಧ ಡಿನೋಟಿಫಿಕೇಶನ್ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ನಾನು ಹೇಳ್ತಾ ಇದ್ದೆ, ಏಪ್ರಿಲ್ 4ನೇ ತಾರೀಕು ವಿಚಾರಣೆ ನಡೆಸಲಾಗಿತ್ತು. ಈಗ ಇವತ್ತು ಅದರ ತೀರ್ಪು ಬರುತ್ತೆ. ಯಾಕಂದರೆ ಒಂದಾದ ಮೇಲೆ ಒಂದು ಕಂಟಕಗಳು ಯಡಿಯೂರಪ್ಪನವರು ಸುತ್ತಾಕೊಳ್ತಾ ಇವೆ. ಒಂದು ಕಡೆಗೆ ಪೋಕ್ಸೋ ಪ್ರಕರಣ ಕೂಡ ಇದೆ ರಾಜ್ಯದಲ್ಲಿ. ಇದಾದ ಮೇಲೆ ಈ ಸರ್ಕಾರ ಕೂಡ ಹಿಂದೆ BJP ಸರ್ಕಾರ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಭ್ರಷ್ಟಾಚಾರಗಳಾಗಿವೆ ಅದೆಲ್ಲದರ ವಿರುದ್ಧ ತನಿಖೆ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂಥದ್ದು. ಸೊ BSY ವಿರುದ್ಧದ ಪ್ರಕರಣವನ್ನು ಒಟ್ಟುಗೂಡಿಸಿ ಸುಪ್ರೀಂ ವಿಚಾರಣೆ ಮಾಡಿದೆ. ಏಪ್ರಿಲ್ 4ನೇ ತಾರೀಕು ವಿಚಾರಣೆ ಆಗಿತ್ತು. ವಿಚಾರಣೆ ನಡೆಸಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಅದರ ತೀರ್ಪು ಬರುತ್ತೆ. 12:30 ಸುಮಾರಿಗೆ 12:30ಕ್ಕೆ ಅದರ ತೀರ್ಪು ಬರುತ್ತೆ.